2 days ಬ್ಯಾಕ್ ಅಪ್ಪ ಫೋನ್ ಮಾಡಿದ್ರು. ಸೊ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಒಂದ್ ವಿಷಯನ ಹೇಳಿದ್ರು. ಅವಾಗ ನನ್ ಥಿಂಕಿಂಗ್ ಫುಲ್ ಆಫ್ ಚೇಂಜ್ ಆಗಿ ಹೋಗ್ಬಿಡ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾರ್ಮಲ್ ಆಗಿ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಂಡು ಆ ನಂತರ ಒಂದು ಮದರ್ ರುಟೀನ್, ಒಂದು ಹೌಸ್ ವೈಫ್ ರುಟೀನ್ ಏನಿರುತ್ತೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ. ಎದ್ದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ಬಿಸಿ ಬಿಸಿಯಾಗಿ ಬಿಸಿನೀರ್ನ ಕುಡಿಯೋಣ ಅಂತ ಕುಡ್ಬಿಟ್ಟು ಆನಂತರ ಧೃತಿಗೆ ಪ್ಯಾನ್ ಕೇಕ್ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ಆಪಲ್ ಪ್ಯಾನ್ ಕೇಕ್ ಮಾಡಿದ್ದೆ. ಈ ರೆಸಿಪಿನ ನಾನು ಆಲ್ರೆಡಿ ಮೇಘನಾ ಫುಡ್ ಬ್ಲಾಗ್ ಅಕೌಂಟ್ ಅಲ್ಲಿ ಶೇರ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಚೆಕ್ ಮಾಡಿ. ಇವತ್ತು ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಮಾಡ್ಕೊಂಡಿದ್ದೆ ಅದನ್ನ ಶೇರ್ ಮಾಡ್ತಿದ್ದೀನಿ. 2 ಬೌಲಿಗೆ ಓಟ್ಸ್, ಆಪಲ್, ಪೀನಟ್ ಬಟರ್, ಸ್ವಲ್ಪ ಡ್ರೈ ಫ್ರೂಟ್ಸ್, ಹಾಲು, ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಓಟ್ ಮಿಲ್ ರೆಡಿ ಆಗೋಗ್ಬಿಡುತ್ತೆ. ನಾರ್ಮಲ್ ಆಗಿ ನನ್ನ ಅಪ್ಪನ ಜೊತೆ ಮಾತಾಡ್ತಾ ಅವ್ರು ನನ್ಗೆ ಒಬ್ರು ಹೋಗ್ಬಿಟ್ರು ರಿಲೇಟಿವ್ ಅಲ್ಲಿ ಅಂತ ಅಂದ್ರು. ಅಲ್ಲಿ 2 months ಬ್ಯಾಕ್ ನಾನು ಅವ್ರನ್ನ ಮೀಟ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಮಾತಾಡಿದ್ವಿ, ಆರಾಮಾಗಿ ಅವರು ಕೂಡ ಇದ್ರು. ಆ ವಿಷಯ ಕೇಳಿ ನನಗಂತೂ ಫುಲ್ ಆಫ್ ಶಾಕ್ ಆಗೋಗ್ಬಿಡ್ತು. ಸೊ ಚೆನ್ನಾಗೇ ಇದ್ರಲ್ಲ, ಏನಾಯ್ತಪ್ಪ ಇದಕ್ಕಿದ್ದಂಗೆ ಅಂತ ಅವಾಗ ನನ್ನ ಮೈಂಡಿಗೆ ಬಂದಿದ್ದ ಥಾಟು, ಟೈಮ್ ಇಸ್ ಸೋ ಪ್ರಿಷಿಯಸ್ ಅಲ್ವಾ ಅಂತ. ನಮಗ್ ಗೊತ್ತೇ ಇರಲ್ಲ ನಮ್ ಜೀವನದಲ್ಲಿ ಯಾವಾಗ ಲಾಸ್ಟ್ ಡೇ ಬರುತ್ತೆ ಅನ್ನೋದು. ಸೊ ಬಟ್ ನಾವ್ ಯಾವಾಗ್ಲೂ ಯೂಸ್ ಮಾಡೋದು ಲೇಟರ್ ಅಂತ, ಎಲ್ಲದಕ್ಕೂ ಲೇಟರ್ ಅಂತ ಯೂಸ್ ಮಾಡ್ತೀವಿ. ನಮ್ ಹತ್ರದಲ್ಲಿ ಇರೋರ್ಗೆ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ಇಲ್ಲ ಪರ್ಸನಲಿ ನಮಿಗೋಸ್ಕರ ನಾವು ಟೈಮ್ ತಗೊಳ್ತಿರಲ್ಲ. ನಮ್ಗೆ ಇಷ್ಟಪಡೋರು, ನಮ್ಗೆ ವ್ಯಾಲ್ಯೂ ಮಾಡೋರು ಬೆಲೆ ಹೋದ್ಮೇಲೆ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ವಾ. ಸೊ ಆ ರೀತಿ ಗಿಲ್ಟ್ ಅನ್ಭವಿಸೋಕ್ಕಿಂತ ಇರೋ ಅಷ್ಟ್ ದಿನ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿ ನಮ್ ಸುತ್ತಲೂ ಇರೋರ್ಗೆ ಪ್ರೀತಿ ಹಂಚಿ ಖುಷಿ ಹಂಚ್ಕೊಂಡು ಜೀವನ ಮಾಡೋದು ಬ್ಯೂಟಿಫುಲ್ ಲೈಫ್ ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳಿ. ಕಮಿಂಗ್ ಬ್ಯಾಕ್ ಟು ರುಟೀನ್, ಸೊ ಈವ್ನಿಂಗ್ ಹಂಗೆ ಧೃತಿಗೆ ಸ್ಪಿನ್ನಿಗೆ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ರುಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್, ಬೈ.